ಹರಿಹರದ ಪಂಚಮಸಾಲಿ ಪೀಠ ಈಗ ಗೊಂದಲದ ಗೂಡಾಗಿ ಮಾರ್ಪಾಡಾಗಿದೆ. ಒಂದು ಕಡೆ ಮಠದ ಹಣದ ದುರ್ಬಳಕೆಯ ವಿಚಾರ, ಮತ್ತೊಂದು ಕಡೆ ಟ್ರಸ್ಟಿಗಳು ವರ್ಸಸ್ ಶ್ರೀಗಳು ಅನ್ನುವಂತಹ ಜಟಾಪಟಿ. ಇದರ ನಡುವೆ ವಚನಾನಂದ ಶ್ರೀಗಳ ನೆತ್ತಿಯ ಮೇಲೆ ಪೋಕ್ಸೋ ತೂಗುಗತ್ತಿ ಕೂಡ ನೇತಾಡ್ತಾ ಇದೆ. ಟ್ರಸ್ಟಿಗಳು ವರ್ಸಸ್ ಶ್ರೀಗಳ ನಡುವಿನ ಜಟಾಪಟಿಯ ನಡುವೆ ಏನಿದು ಪೋಕ್ಸೋ ತೂಗುಗತ್ತಿ ಅಂದ್ರ? ಇಲ್ಲಿದೆ ನೋಡಿ ಡೀಟೇಲ್ಸ್. ಹರಿಹರ ಪಂಚಮಸಾಲಿ ಪೀಠದ ವಿವಾದ, ವಚನಾನಂದ ಶ್ರೀ ಮೇಲೆ ಪೋಕ್ಸೋ ಕೇಸ್ ತೂಗುಗತ್ತಿ. ದಾವಣಗೆರೆ ಜಿಲ್ಲೆ ಹರಿಹರದ ಹನಗವಾಡಿ ಪಂಚಮಸಾಲಿ ಗುರುಪೀಠ ಸದ್ಯ ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆಯಾದ ಸುದ್ದಿ. ಲೆಕ್ಕದ ವಿಚಾರವಾಗಿ ನಡೆದ ಗದ್ದಲ ವಚನಾನಂದ ಸ್ವಾಮೀಜಿ ಪದಚ್ಯುತಿ ತನಕ ಬಂದು ನಿಂತಿದೆ. ಮಠದಲ್ಲಿದ್ದ ಮಕ್ಕಳ ಮೇಲೆ ಸ್ವಾಮೀಜಿ ದೌರ್ಜನ್ಯ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿತ್ತು. ಸ್ವಾಮೀಜಿ ಬೈತಾರೆ, ಹೊಡಿತಾರೆ, ಅನಾರೋಗ್ಯ ಇದ್ದಾಗ ಔಷಧಿ ನೀಡದೆ ಬೈದಿದ್ದಾರೆಂದು ಮಕ್ಕಳು ಆರೋಪ ಮಾಡಿ ದೂರು ದಾಖಲು ಮಾಡಿದ್ದಾರೆ ಎನ್ನಲಾಗಿದೆ. ಈ ಹಿನ್ನೆಲೆ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ತಂಡ ಪಂಚಮಸಾಲಿ ಮಠಕ್ಕೆ ಭೇಟಿ ನೀಡಿ ವಿಚಾರಣೆ ನಡೆಸಿದ್ದಾರೆ. ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷೆ ಮಂಜುಳಾ ಮಹೇಶ್, ನಾಗರಾಜ್, ದುರ್ಗಪ್ಪ ಸೇರಿದ ತಂಡ ಹಾಗೂ ಮಕ್ಕಳ ಕಲ್ಯಾಣ ಅಧಿಕಾರಿಗಳು ವಚನಾನಂದ ಸ್ವಾಮೀಜಿ ವಿಚಾರಣೆ ನಡೆಸಿದ್ದಾರೆ. ಅಲ್ಲದೆ ಮಠ ಹಾಗೂ ದಾಸೋಹ ಕೊಠಡಿಗೆ ತೆರಳಿ 2.5 ತಾಸು ವಿಚಾರಣೆ ನಡೆಸಿದ್ದು, ಅಲ್ಲದೆ ಇಂದು ದೂರು ನೀಡಿದ ಮಕ್ಕಳ ಕೌನ್ಸೆಲಿಂಗ್ ಮಾಡಲಿದ್ದು, ಏನಾದರೂ ಮಕ್ಕಳು ಸ್ವಾಮೀಜಿ ನಮ್ಮನ್ನ ಮಸಾಜ್ ಮಾಡಿಸಿಕೊಳ್ಳಲು ಬಳಕೆ ಮಾಡಿಕೊಳ್ತಿದ್ರು ಎಂದು ಸ್ಟೇಟ್ಮೆಂಟ್ ಕೊಟ್ರೆ ಸ್ವಾಮೀಜಿಗೆ ಕಂಟಕ ಕಟ್ಟಿಟ್ಟ ಬುತ್ತಿ. ಮಕ್ಕಳು ಕಂಪ್ಲೇಂಟ್ ಮಾಡಿದ್ರು ಸರ್, ಹೊಡಿತಾರೆ, ಊಟ ಚೆನ್ನಾಗಿ ಕೊಡಲ್ಲ, ಸಾಂಬಾರ್ ಮಾತ್ರ ಹಳೇದೇ ಕೊಡ್ತಾರೆ, ಮತ್ತೆ ಯಾರೋ ಮಠದಲ್ಲಿ ಹೊಡಿತಾರೆ. ನಮಗೆ ಅವ್ರೇನಾದ್ರು ಹುಷಾರಿಲ್ಲ ಅಂದ್ರೆ ನೈಟ್ ಆದ್ರೂ ಕೂಡ ಇತ್ತೀಚೆಗೆ ನಮ್ಮನ್ನ ಯಾರು ಕರ್ಕೊಂಡು ಹೋಗ್ತಾ ಇಲ್ಲ. ಜ್ವರ ಬಂದ್ರು ಕೂಡ ಅದೇ ತರನೇ ಬಿಡ್ತಾ ಇದ್ರು. ಪರಿಶೀಲನೆ ಮಾಡಿದೀವಿ. ಅದು ಕೌನ್ಸಿಲಿಂಗ್ ರಿಪೋರ್ಟ್ ಬಂದ್ಮೇಲೆ ಮಠದಲ್ಲಿ ಏನು ನಾವು ನೋಡಿದೀವಿ, ಕೇಳಿದೀವಿ, ತಿಳಿದಿದ್ದೀವಿ, ಅದ್ರದ್ದನ್ನು ಅನಾಲಿಸಿಸ್ ಮಾಡಿ ಆಮೇಲೆ ಏನು ಕೊಡಬೇಕು ಅದನ್ನು. ಸಾಮಾನ್ಯ ಅವನ್ನೆಲ್ಲ ನಾವು ತಕ್ಷಣ ಮಾಡಿದಾಗ ಏನು ಸತ್ಯಾಂಶಗಳು ಇದಾವೆ ಅಂತೇಳಿ ನಾವು ಮೇಲಧಿಕಾರಿಗಳಿಗೆ ಅದನ್ನು ಕಳಿಸ್ಕೊಡ್ತೀವಿ. ಜೆ ಆಕ್ಟ್ ಅಡಿ ಬರುವ ಕಾರಣದಿಂದ ನಾವು ಯಾವ್ದನ್ನು ಸ್ಟಾರ್ಟ್ ಮಾಡಕ್ ಬರೋದಿಲ್ಲ. ಆ ಉದ್ದೇಶದಿಂದ ನಮಗೆ ದೂರ ಏನು ಬಂದಿದ್ವು, ದೂರಿನ ಪ್ರಕಾರ ಎಲ್ಲ ತನಿಖೆ ಆಗಿದೆ. ನಮ್ಮ ಕಡೆಯಿಂದ ತನಿಖೆ ಆಗಿದೆ. ಮತ್ತೆ ಕೆಲವರು ಟ್ರಸ್ಟಿಂದ ಬಿಟ್ಟು ಹೊರಗೆ ಹೋಗಿದ್ದಾರೆ. ಅವ್ರನ್ನ ಸ್ವಲ್ಪ ಕರೆಸಿ ನಾವು ವಿಚಾರಣೆ ಮಾಡೋದಿದೆ. ವಿಚಾರಣೆ ಮಾಡ್ಕೊಂಡು ಮುಂದಿನ ಹಂತಕ್ಕೆ ನಾವು ಮೇಲಧಿಕಾರಿಗಳಿಗೆ ರಿಪೋರ್ಟ್ ಹಾಕ್ತೀವಿ. ರಿಪೋರ್ಟ್ ಬಂದ ತಕ್ಷಣ ಬಂದ ನಂತರ ಏನಾಗುತ್ತೆ ಅಂತ ನೋಡ್ಕೊಂಡು ಮುಂದುವರಿತೀವಿ. ಪೊಲೀಸ್ ಅಧಿಕಾರಿಗೆ ಕೊಡ್ತೀವಿ. ಅವ್ರನ್ನ ಏನು ವಿಚಾರಣೆ ಮಾಡಬೇಕು ವಿಚಾರಣೆಯಿಂದ ಕೆಲವರು ಕ್ವಶನ್ಗಳನ್ನ ನಾವು ತಗೊಂಡಿದ್ದೀವಿ. ಅದನ್ನ ನಾವು ಮುಂದೆ ಮೇಲಧಿಕಾರಿಗಳು ಕೊಡ್ತೀವಿ. ಆದ್ಮೇಲೆ ನೋಡೋಣ. ಇನ್ನು ಸ್ವಾಮೀಜಿ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿ ಷಡ್ಯಂತ್ರ ರೂಪಿಸಲಾಗಿದೆ ಎಂದು ದಾಸೋಹ ಸಮಿತಿ ಅಧ್ಯಕ್ಷ ಹಾಗೂ ವಕೀಲ ಪ್ರಕಾಶ್ ಪಾಟೀಲ್ ಆರೋಪಿಸಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ವಚನಾನಂದ ಸ್ವಾಮೀಜಿ, ಸಂಕಷ್ಟಗಳು ಬರುತ್ತವೆ, ಹೋಗುತ್ತವೆ. ಮಕ್ಕಳ ವಿಚಾರದ ಬಗ್ಗೆ ವಿಚಾರಣೆ ಹಂತದಲ್ಲಿದ್ದು ಈ ಬಗ್ಗೆ ಪ್ರತಿಕ್ರಿಯಿಸಲ್ಲ. ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡಲಿದೆ ಎಂದಿದ್ದಾರೆ. ಆಗಿರುವುದೆಲ್ಲವೂ ಒಳ್ಳೆಯದೇ ಆಗಿದೆ, ಆಗುತ್ತಿರುವುದೆಲ್ಲವೂ ಒಳ್ಳೆಯದೇ ಆಗುತ್ತಲಿದೆ. ಶ್ರೀಕೃಷ್ಣ ಪರಮಾತ್ಮರು ಆ ಒಂದು ಯುದ್ಧ ರಂಗದಲ್ಲಿ ಅರ್ಜುನಿಗೆ ಉಪದೇಶ ಮಾಡಿರುವಂತಹದ್ದು ಕಾನೂನು ವ್ಯಾಪ್ತಿಗೆ ಬರ್ತದೆ. ಅವ್ರ ಮುಂದೆ ನಾವು ಏನ್ ಹೇಳ್ಬೇಕು ಅದನ್ನ ಹೇಳಿದ್ದೇವೆ. ಪ್ರತಿ ಮಾತು ಸೂಕ್ಷ್ಮ ಸಂವೇದನೆಯಿಂದ ನಾವು ಇರಬೇಕು. ಅದರ ಬಗ್ಗೆ ಯಾವುದೇ ರೀತಿ ಹೇಳಿಕೆಗಳನ್ನ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಉತ್ತರಗಳನ್ನು ನಾವು ಕೊಡ್ತೇವೆ. ನಾವು ಸಾಧಕರು, ನಾವು ದೇವರಲ್ಲ, ದೇವರ ದಾರಿಯಲ್ಲಿ ನಡೆಯುವವರು. ಸಮಯ, ಸಂದರ್ಭ ಎಲ್ಲ ಹೇಳ್ತದೆ, ಕಾಲ ಉತ್ತರ ಕೊಡ್ತೇವೆ. ಶ್ರೀಪೀಠದ ವಿಚಾರವಾಗಿ ಪೀಠಗಳ ಪೀಠಾಧಿಪತಿಗೆ ತೇಜೋವಧೆ ಮಾಡಬೇಕು ಅಂತ ಹೇಳಿ, ಆ ಪೀಠಾಧಿಪತಿನ ಸರಿ ಇಲ್ಲ ಅಂತ ಹೇಳಿ ಟ್ರಸ್ಟಿನ ಕೆಲವೊಂದು ಮುಖಂಡರು ಆರೋಪಗಳನ್ನ ಮಾಡ್ತಾ ಬಂದರು. ಈ ಪರಮ ಪೂಜ್ಯರು ನಾಡಿನ ಉದ್ದಗಲಕ್ಕೂ ಕೂಡ ಧರ್ಮ ಪ್ರಚಾರವನ್ನ ಮಾಡ್ತಾ ಸಮಾಜ ಸಂಘಟನೆಯಲ್ಲಿ ತೊಡಗಿದ್ರಿಂದ ಅವ್ರ ಮಠದಲ್ಲಿರ್ತಕ್ಕಂಥದ್ದೇ ಬಹಳ ವಿರಳ. ಈಗ ಪೂಜ್ಯರಿಗೆ ಏನಾದರೂ ಮಾಡಿ ಅವಮಾನ ಮಾಡಬೇಕು, ತೊಂದರೆ ಕೊಡಬೇಕು, ಆ ಪೀಠದಿಂದ ಅವ್ರು ಹೋಗ್ಬೇಕು, ಏನು ಮುಗ್ಧ ಮನಸ್ಸಿನ ಮಕ್ಕಳಿದ್ದಾರೆ, ಸ್ವಾಮಿಗಳ ವಿರುದ್ಧ ಷಡ್ಯಂತ್ರ ರೂಪಿಸೋ ಸಲುವಾಗಿನೇ ಅವ್ರ ಮಕ್ಕಳ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಭಾಳಷ್ಟು ರೀತಿ ಪುಸ್ಲಾಯಿಸಿ, ಇಲ್ಲ ನೀವು ಪೂಜ್ಯರ ವಿರುದ್ಧ ಏನಾದರೂ ಹೇಳ್ರಿ, ಅವ್ರ ತಂದೆ ತಾಯಿಗಳು ಹೇಳ್ರಿ ಅಂತ ಹೇಳಿ ಈ ನಿರಂತರವಾದಂಥ ಪ್ರಕ್ರಿಯೆಯನ್ನು ಈಗ ಒಂದು ವಾರದಿಂದ ಮಾಡ್ತಾ ಇದ್ದಾರೆ. ಒಟ್ಟಾರೆ ಪಂಚಮಸಾಲಿ ಪೀಠದ ವಿವಾದ ಮತ್ತಷ್ಟು ಗಂಭೀರ ಸ್ವರೂಪ ಪಡಿತಾ ಇದೆ. ಮಕ್ಕಳ ಕೌನ್ಸೆಲಿಂಗ್ ಹಾಗೂ ವಿಚಾರಣಾ ವರದಿ ಮೇಲಾಧಿಕಾರಿಗಳಿಗೆ ಸಲ್ಲಿಕೆ ಆಗಲಿದ್ದು, ಸ್ವಾಮೀಜಿ ಮೇಲೆ ಪೋಕ್ಸೋ ಕೇಸ್ ತೂಗುಗತ್ತಿ ಸಂಕಟ ಎದುರಾಗಿದೆ. ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.